KCET ಎಕ್ಸಾಮ್ ಏನೋ ಮುಗೀತು ಆ್ಯಂಡ್ ರಿಸಲ್ಟ್ಸ್ ಕೂಡ ಬಂತು. ಬಟ್ ನಿಮ್ಮ ನಿಜವಾದ ಸ್ಟ್ರಾಟಜಿ ಆಟಗಳು ನಿಮ್ಮ ಕೌನ್ಸಿಲಿಂಗ್ ಟೈಮಲ್ಲೇ ಸ್ಟಾರ್ಟ್ ಆಗೋದು. ಆಪ್ಷನ್ ಎಂಟ್ರಿ ಟೈಮಲ್ಲಿ ನೀವು ಮಾಡೋ ಒಂದು ಸಣ್ಣ ತಪ್ಪಿನಿಂದ ನೀವು ನಿಮ್ಮ ಸೀಟ್ನ ಕಳ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ KCET ಕೌನ್ಸಿಲಿಂಗ್ ಟೈಮಲ್ಲಿ ಸ್ಟೂಡೆಂಟ್ಸ್ ಮಾಡೋ ಟಾಪ್ 5 ಬ್ಲಂಡರ್ಸ್ ಬಗ್ಗೆ ಮಾತಾಡೋಣ. ಅದೇ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಫಸ್ಟ್ ಮಿಸ್ಟೇಕ್, ಆಪ್ಷನ್ ಎಂಟ್ರಿ ಟೈಮಲ್ಲಿ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಬರೀ 10 to 15 ಕಾಲೇಜಸ್ನ ಮಾತ್ರ ಹಾಕ್ತಾರೆ. ನನ್ನ ಕಾಲೇಜ್ಗೆ ಈ ರ್ಯಾಂಕ್ ಸಿಕ್ಬಿಡುತ್ತೆ ಅನ್ನೋ ಓವರ್ ಕಾನ್ಫಿಡೆನ್ಸಿಂದ. KA ಪೋರ್ಟಲಲ್ಲಿ ಇಂಥ ಆಪ್ಷನ್ ಎಂಟ್ರಿ ಮ್ಯಾಕ್ಸಿಮಮ್ ಲಿಮಿಟ್ ಅಂತ ಯಾವುದೂ ಇಲ್ಲ. ನೀವು ಬೇಕಂದರೆ 100 ಕಾಲೇಜಸ್ನೂ ಹಾಕ್ಬೋದು. ಅದಕ್ಕೆ ನಾನು ಹೇಳೋದು 50 to 100 ರಿಯಲಿಸ್ಟಿಕ್ ಕಾಲೇಜಸ್ನ ಹಾಕಿ ಮತ್ತು ಇಷ್ಟೊಂದು ಸೇಫ್ಟಿ ಬ್ಯಾಕಪ್ ಕೂಡ ಇಟ್ಕೊಳ್ಳಿ. ಸೆಕೆಂಡ್ ಮಿಸ್ಟೇಕ್, ಪ್ರಯಾರಿಟಿ ಆರ್ಡರ್ನ ತಪ್ಪು ಮಾಡೋದು. KA ಪೋರ್ಟಲು ಯಾವಾಗಲೂ ಟಾಪಿಂದ ಬಾಟಮ್ ನಿಮ್ಮ ಪ್ರಯಾರಿಟಿನ ಚೆಕ್ ಮಾಡ್ಕೊಂಡು ಹೋಗುತ್ತೆ. ಫಸ್ಟ್ ಆಪ್ಷನಲ್ಲಿ ನೀವು ಯಾವುದೋ ಆವ್ರೇಜ್ ಕಾಲೇಜ್ ಹಾಕಿ ಮತ್ತು ಸೆಕೆಂಡ್ ಆಪ್ಷನಲ್ಲಿ ನೀವು ಟಾಪ್ ಕಾಲೇಜಸ್ ಹಾಕಿದ್ರೆ ನೀವು ಟಾಪ್ ಕಾಲೇಜಸ್ ಸಿಗೋ ಚಾನ್ಸಸ್ನೇ ನೀವು ಕಳ್ಕೊತಾ ಇದ್ದೀರಾ. ಅದಕ್ಕೆ ಫಾರ್ಮುಲಾ ಸಿಂಪಲ್, ನೀವು ಫಸ್ಟ್ ಡ್ರೀಮ್ ಕಾಲೇಜಸ್ನ ಲಿಸ್ಟ್ ಮಾಡ್ಕೊಂಡು ಹೋಗಿ, ಆಮೇಲೆ ರಿಯಲಿಸ್ಟಿಕ್ ಅಂದರೆ ನಿಮ್ಮ ರ್ಯಾಂಕ್ಗೆ ಯಾವ್ಯಾವ ಕಾಲೇಜ್ ಸಿಗ್ಬೋದೋ ಆ ಕಾಲೇಜ್ನ ಲಿಸ್ಟ್ ಮಾಡ್ಕೊಂಡು ಹೋಗಿ, ಆಮೇಲೆ ಸೇಫ್ಟಿ ಬ್ಯಾಕಪ್ಗೆ ಅಂತ ಒಂದಿಷ್ಟು ಕಾಲೇಜಸ್ನ ಲಿಸ್ಟ್ ಮಾಡಿ. ಥರ್ಡ್ ಮಿಸ್ಟೇಕ್, ನೀವು ನಿಮ್ಮ ಫ್ರೆಂಡ್ಸ್ನ ಕಾಪಿ ಮಾಡೋದು ಇಲ್ಲ ಹೈಪ್ನ ಫಾಲೋ ಮಾಡೋದು. ನನ್ನ ಫ್ರೆಂಡ್ CS ತಗೊಂಡ ಅದಕ್ಕೆ ನಾನು CS ತಗೋತೀನಿ, ಇಲ್ಲ CS ತುಂಬ ಸ್ಕೋಪಲ್ಲಿದೆ, CS ತುಂಬ ಹೈಪಲ್ಲಿದೆ ಅದಕ್ಕೆ ನಾನು CS ತಗೋತೀನಿ. ರಾಂಗ್. ನೀವು ನಿಮ್ಮ ಫಸ್ಟ್ ಪ್ರಯಾರಿಟಿನ ಯಾವಾಗಲೂ ನಿಮ್ಮ ಇಂಟ್ರೆಸ್ಟ್ ಮೇಲೆ ತೋರಿಸ್ಬೇಕು. ಆಮೇಲೆ ನಿಮ್ಮ ರ್ಯಾಂಕ್ಗೆ ಆ ಕಾಲೇಜ್ದು ಬ್ರ್ಯಾಂಚ್ ಕಟ್ ಆಫ್ ಕ್ಲಿಯರ್ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡಬೇಕು. ಆಮೇಲೆ ನೀವು ಡಿಸಿಷನ್ ತಗೋಬೇಕು. ಬ್ಲೈಂಡಾಗಿ ಯಾವ ಆಪ್ಷನ್ನು ಹಾಕಕ್ಕೆ ಹೋಗ್ಬೇಡಿ. ಫೋರ್ತ್ ಮಿಸ್ಟೇಕ್, ಲಾಸ್ಟ್ ಮಿನಿಟಲ್ಲಿ ರಶ್ ಮಾಡೋದು ಮತ್ತು ಆಪ್ಷನ್ಸ್ನ ಸೇವ್ ಮಾಡ್ದೇ ಇರೋದು. KEA ಪೋರ್ಟಲಲ್ಲಿ ನೀವು ಆಪ್ಷನ್ ಎಲ್ಲ ಎಂಟ್ರಿ ಮಾಡಾದ್ಮೇಲೆ ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ನೀವು ಕ್ಲಿಕ್ ಮಾಡಲೇಬೇಕು. ಆಮೇಲೆ ನಿಮ್ಮ ಸೇಫ್ಟಿಗೋಸ್ಕರ ಅದೊಂದು ಪ್ರಿಂಟ್ಔಟ್ ತಗೊಳ್ಳಿ, ಆಮೇಲೆ ನೀವು ಆ ಟ್ಯಾಬ್ನ ಕ್ಲೋಸ್ ಮಾಡಬೇಕಾಗುತ್ತೆ. ನೀವು ಸೇವ್ ಆ್ಯಂಡ್ ಸಬ್ಮಿಟ್ ಆಪ್ಷನ್ನ ಕ್ಲಿಕ್ ಮಾಡಲಿಲ್ಲ ಅಂದರೆ ನೀವು ಅಷ್ಟು ಆಪ್ಷನ್ ಎಂಟ್ರಿ ಮಾಡಿರೋದು ವ್ಯಾಲಿಡೇ ಆಗಿರಲ್ಲ. ಆಮೇಲೆ ಡೆಡ್ಲೈನ್ಗಿಂತ ಮುಂಚೆನೇ ನೀವು ನಿಮ್ಮ ಆಪ್ಷನ್ ಎಂಟ್ರಿ ಮಾಡಿಬಿಟ್ಟು ಸೇವ್ ಆ್ಯಂಡ್ ಸಬ್ಮಿಟ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಯಾಕೆಂದರೆ ಲಾಸ್ಟ್ ಮಿನಿಟಲ್ಲಿ ಎಷ್ಟೊಂದು ಜನ ರಶ್ ಮಾಡ್ತಾ ಇರ್ತಾರೆ. ಸಾಫ್ಟ್ವೇರ್ ಮತ್ತು ಸರ್ವರು ಕ್ರ್ಯಾಶ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೆ ನಾನು ಹೇಳೋದು, ನೀವು ಎಷ್ಟೊಂದು ದಿವಸ ಮುಂಚೆನೇ ಆಪ್ಷನ್ ಎಂಟ್ರಿನ ನೀವು ಮುಗಿಸ್ಬಿಟ್ಟು ಸೇವ್ ಆ್ಯಂಡ್ ಸಬ್ಮಿಟ್ ಕೊಟ್ಬಿಟ್ಟು ನೀವು ಒಂದು ಪ್ರಿಂಟ್ಔಟ್ ತೊಗೊಂಬಿಡಿ. ಇವು KCET ಕೌನ್ಸಿಲಿಂಗ್ ಟೈಮಲ್ಲಿ ಕಾಮನ್ ಆಗಿ ಮಾಡೋ ಮಿಸ್ಟೇಕ್ಗಳು. ಆಲ್ಮೋಸ್ಟ್ ನಾನೆಲ್ಲ ಕವರ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ದು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್.